ನಮಸ್ತೆ. 30/10/2025 ಗುರುವಾರ ಶುಕ್ಲ ಪಕ್ಷ. ಇವತ್ತು ಬೆಳಗ್ಗೆಯಿಂದ ಅಷ್ಟಮಿ 10 ಗಂಟೆ 6 ನಿಮಿಷ 40 ಸೆಕೆಂಡ್ವರೆಗೂ. ಆನಂತರ ಬರೋದು ನವಮಿ. ಅಷ್ಟಮಿ ನವಮಿಯಲ್ಲಿ ಮುಹೂರ್ತ ಕಾರ್ಯಗಳು ಮಾಡುವಂತಿಲ್ಲ. ಏನೇ ಗುರುವಾರ ಶುಕ್ಲ ಪಕ್ಷ ಇವತ್ತು ಶುಭ ನಕ್ಷತ್ರ ಇದ್ದರೂ ಮುಹೂರ್ತ ಕಾರ್ಯಗಳಿಲ್ಲ. ಬೇರೆ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು, ಪೂಜಾ ಕಾರ್ಯಗಳನ್ನ ಮಾಡ್ಬೋದು, ಅದಕ್ಕೆ ದೋಷವಿಲ್ಲ. ಇವತ್ತಿನ ನಕ್ಷತ್ರ ಶ್ರವಣ ಸಂಜೆ 6 ಗಂಟೆ 33 ನಿಮಿಷ 24 ಸೆಕೆಂಡ್ವರೆಗಿದೆ. ಆನಂತರ ಬರುವಂಥದ್ದು ಧನಿಷ್ಠ ನಕ್ಷತ್ರ. ಶ್ರವಣ ನಕ್ಷತ್ರ ಇರುವವರೆಗೂ ಶುಭವಾಗಿದೆ, ಕಾರ್ಯಸಿದ್ಧಿ ಉಂಟು. ಆಮೇಲೆ ಬರುವಂಥ ಧನಿಷ್ಠ ನಕ್ಷತ್ರ ಇದು ಸಂಪತ್ತನ್ನು ಕೊಡುತ್ತದೆ. ಇಷ್ಟೆಲ್ಲ ಕೂಡಿದರೂ ಕೂಡ ಈ ಅಷ್ಟಮಿ ನವಮಿ ಬಂದಿರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ. ಈ ಶ್ರವಣ ನಕ್ಷತ್ರ ದೇವಗಣ, ಧನಿಷ್ಠ ನಕ್ಷತ್ರ ರಾಕ್ಷಸಗಣ. ಈ ದಿನದ ಸೂರ್ಯೋದಯ 6:13, ಬೆಳಗ್ಗೆ 6 ಗಂಟೆ 13 ನಿಮಿಷದಿಂದ 12 ಗಂಟೆ 21 ನಿಮಿಷದವರೆಗೂ. ಹೆಚ್ಚು ಕಮ್ಮಿ ಒಂದು ಪಾದ ಅಂತಂದರೆ ಇದು ಇರೋದು 3ನೇ ಪಾದ. ಹಂಗಾಗಿ 3ನೇ ಪಾದ ನಡೀತಾ ಇದೆ ಶ್ರವಣ ನಕ್ಷತ್ರದಲ್ಲಿ. ಆನಂತರ ಸಂಜೆ 6:33ವರೆಗೂ 4ನೇ ಪಾದ ಶ್ರವಣ ನಕ್ಷತ್ರ. ಸಂಜೆ 6:33ನ ಮೇಲೆ ಧನಿಷ್ಠ ನಕ್ಷತ್ರ ಪ್ರಾರಂಭವಾಗಿ ರಾತ್ರಿ 12:42ವರೆಗೆ ಇರುತ್ತದೆ. ಹಂಗಾಗಿ ಧನಿಷ್ಠ ನಕ್ಷತ್ರ 1ನೇ ಪಾದ ಅಲ್ಲಿಂದ ಮುಗೀತು. ರಾತ್ರಿ 12:42ನ ಮೇಲೆ ಫುಲ್ ಅಂದರೆ ದಿನ ಪೂರ್ತಿ ಅಂದರೆ ರಾತ್ರಿ ಪೂರ್ತಿ ಧನಿಷ್ಠ ನಕ್ಷತ್ರದ 2ನೇ ಪಾದ ನಡೀತಾ ಇದೆ. ಈ ರೀತಿ ಇವತ್ತಿನ ನಕ್ಷತ್ರವಿದೆ. ಅದೇ ಥರ ಕೆಲವು ವಿಷಯಗಳು ಅಂದರೆ ಕಾಮನ್ ಆಗಿ ನೋಡುವಂಥ ವಿಷಯಗಳು ನಮಗೆಲ್ಲ ಗೊತ್ತಿರುತ್ತದೆ. ಶುಭ ಸಮಯಗಳು, ಅಶುಭ ಸಮಯಗಳು ಅಂತ ನಾವು ಯಾವತ್ತೂ ಅದನ್ನು ಕೊಡ್ತಾ ಬಂದಿದ್ದೀವಿ. 100% ಶುಭ ಸಮಯ ಇವತ್ತು. ಏನಪ್ಪ ಇವತ್ತು ಅಷ್ಟಮಿ ನವಮಿ ಶುಭವಲ್ಲ, ಮುಹೂರ್ತವಲ್ಲ ಅಂತಂದರೂ ಶುಭ ಸಮಯಗಳು ಎಮರ್ಜೆನ್ಸಿಗೆ, ಆಸ್ಪತ್ರೆ, ಕೋರ್ಟು, ಈ ವಿಷಯಗಳಿಗೂ ಶುಭ ಸಮಯಗಳು ಬೇಕಾಗುತ್ತದೆ. ಬೆಳಗ್ಗೆ 7:42ರಿಂದ 10:04, 10:55ರಿಂದ 11:47, ಮಧ್ಯಾಹ್ನ 3ರಿಂದ ಸಂಜೆ 5:02, ಸಂಜೆ 6:35ರಿಂದ 7:24, ರಾತ್ರಿ 9ರಿಂದ 10:34, ಮಧ್ಯರಾತ್ರಿ 12 ಗಂಟೆ 15 ನಿಮಿಷದಿಂದ ರಾತ್ರಿ ಎಲ್ಲ ಫುಲ್ಲು. ಇದೆಲ್ಲ 100% ಶುಭ ಸಮಯಗಳು. ದೇವರಿದ್ದರೂ ನಾವು ನಮ್ಮ ಪ್ರಯತ್ನಗಳಲ್ಲಿ ಎಲ್ಲ ಕ್ಯಾಲ್ಕುಲೇಷನೂ ಮಾಡಿರುವಂಥ ಸಮಯಗಳು. ಇದನ್ನು ಉಪಯೋಗಿಸ್ಬೋದು ಎಮರ್ಜೆನ್ಸಿ ಕಾರ್ಯಗಳಿಗೆ. ಅದೇ ಸಮಯದಲ್ಲಿ 100% ಅಶುಭ ಸಮಯಗಳು ಅಂತಂದರೆ ಹೀಗೆ ನಾವು ಹೇಳ್ತೀವಿ. ಆ 100% ಅಶುಭ ಸಮಯಗಳಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು. 6 ಗಂಟೆ 13 ನಿಮಿಷದಿಂದ 7:40 ಯಮಕಂಡ ಕಾಲವಿದೆ. 10:06ರಿಂದ 10:53 ದುರ್ಮುಹೂರ್ತ. 11:49ರಿಂದ ಮಧ್ಯಾಹ್ನ 1:42 ಮೃತ್ಯು. ಮಧ್ಯಾಹ್ನ 1:31ರಿಂದ 2:58 ರಾಹುಕಾಲ. ಸಂಜೆ 5:04ರಿಂದ 6:33 ಮೃತ್ಯು ಇದೆ. ಸಂಜೆ 7:26ರಿಂದ 8:58ವರೆಗೂ ವಿಷಘಟಿಕಾ ಕಾಲ. ರಾತ್ರಿ 10:36ರಿಂದ 12:13ವರೆಗೂ ನಕ್ಷತ್ರವೇ ವಿಷವಾಗುವ ಸಮಯ. ಆದ್ದರಿಂದ ಧನಿಷ್ಠ ನಕ್ಷತ್ರದವರು ಖಂಡಿತವಾಗಿ ಗಮನ ಕೊಡಿ. ಇಷ್ಟೆಲ್ಲ ನೋಡಿದ್ದೀವಿ. ಇದು ಇವತ್ತಿನ ದಿನದ್ದು. ಹಾಗಾಗಿ ಈ ಸಮಯಗಳನ್ನ ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಹೂರ್ತ ಕಾರ್ಯಗಳಿಲ್ಲ, ಬೇರೆ ಬೇರೆ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ನವಗ್ರಹ ಹೋಮಗಳು ಪೂಜೆಗಳಿಗೂ ಕೂಡ ಶುಭ ದಿನವೇ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.